ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಮಂಜುಳಾ ಅಹ್ಮೆದ್ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು 3 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಇಬ್ಬರು ಮಕ್ಕಳು ಮಲ್ಕೊಂಡಿದ್ದಾರೆ. ಮೊದಲಾಗಿದ್ದರೆ ನನ್ನ ಮಗಳು ಕೂಡ ನಾನು ವೀಡಿಯೋ ಮಾಡ್ತೀನಿ ಮಮ್ಮಿ ಅಂತ ಹೇಳ್ತಾ ಇದ್ಲು, ನಾನು ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದ ತಕ್ಷಣವೇ. ಇವಾಗ ನನ್ನ ಮಗ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾನೆ. ಮೇ ಬಿ ಅವನಿಗೆ ನಾನು ಫೋನಲ್ಲೇನೋ ಮಾತಾಡ್ತಾ ಇದ್ದೀನೇನೋ ಅಂತ ಅನಿಸುತ್ತೇನೋ. ಸೊ ನನ್ನ ಜೊತೆ ಮಾತಾಡು ಅಂತ ಅಂದ್ಬಿಟ್ಟು ಅವನು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾನೆ. ಸೊ ಹಾಗಾಗಿ ಅವರಿಬ್ಬರು ಮಲಗಿದ್ದಾಗ ಇಂಟ್ರೊಡಕ್ಷನ್ ವೀಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಇಂಟ್ರೊಡಕ್ಷನ್ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಈ ವ್ಲಾಗಲ್ಲಿ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಸ್ಪೆಷಲಿ ಅದು ಯಾರ್ಯಾರ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೋ ಸೊ ಅವರಿಗೆ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಜೊತೆಗೆ ನನ್ನ ಮಗಳು ಲಾಸ್ಟ್ ವೀಡಿಯೋದಲ್ಲಿ ನಾನು ಹೇಳಿದ್ದೆ ಇವಾಗ ಓದ್ತಾ ಇದ್ದಾಳೆ, ಬರಿತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅವಳು ಏನೇನೆಲ್ಲ ಓದ್ತಾ ಇದ್ದಾಳೆ, ಬರಿತಾ ಇದ್ದಾಳೆ ಅನ್ನೋದನ್ನು ಒಂದಿಷ್ಟು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಂಡಿದ್ದೀನಿ. ಸೊ ಆ ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನೂ ಆ್ಯಡ್ ಮಾಡ್ತೀನಿ. ಸೊ ಯಾರ್ಯಾರ ಮನೇಲಿ ಚಿಕ್ಕ ಮಕ್ಕಳು ಇದ್ದಾರೋ ಸೊ ಅವರಿಗೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಅಥವಾ ಫಸ್ಟ್ ಟೈಮ್ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಆಚೆ ಕಡೆ ಸ್ವಲ್ಪ ಕೆಲಸ ಇತ್ತು, ಹಾಗೆಯೇ ನನ್ನ ಮಗನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಬೇಕಿತ್ತು. ಇಷ್ಟು ದಿನದವರೆಗೂ ಅವನಿಗೆ ನಾನು ಹಾಟ್ ವಾಟರ್ನ ಕುಡಿಸ್ತಾ ಇದ್ದೆ. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿರೋದ್ರಿಂದ ಡೈರೆಕ್ಟಾಗಿ ಅವನಿಗೆ ವಾರ್ಮ್ ವಾಟರ್ನ ಕುಡಿಸ್ದೆ. ಸೊ ಹಾಗಾಗಿ ಅವನಿಗೆ ಸ್ವಲ್ಪ ಕೋಲ್ಡ್ ಆಗಿತ್ತು. ಮತ್ತು ಒಂದು ಕೋಲ್ಡ್ ಸಿರಪ್ಸ್ ಎಲ್ಲ ಖಾಲಿ ಆಗಿದ್ದರಿಂದ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಸಿರಪ್ಸ್ ಎಲ್ಲ ತೊಗೊಂಡು ಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆಯೇ ಒಂದಿಷ್ಟು ಸ್ಯಾರೀಸ್ ಬ್ಲೌಸ್ಗಳನ್ನ ಸ್ಟಿಚ್ಚಿಗೆ ಕೊಡಬೇಕಿತ್ತು. ನಾನು ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಅಂತ ಅಂದ್ಬಿಟ್ಟು. ಯಾರಾದರೂ ನೋಡಿಲ್ಲ ಅಂತ ಅಂದರೆ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಚೆಕ್ಔಟ್ ಮಾಡಿ. ಆ ವ್ಲಾಗಲ್ಲಿ ನಾನು ತೋರಿಸಿರೋ ಗ್ರ್ಯಾಂಡ್ ಸ್ಯಾರಿ ಆಗಿರ್ಬೋದು ಅಥವಾ ಸಿಂಪಲ್ ಸ್ಯಾರಿ ಆಗಿರ್ಬೋದು, ಸೊ ಆ ಎಲ್ಲ ಸ್ಯಾರೀಸ್ದು ಬ್ಲೌಸ್ಗಳನ್ನು ನಾನು ಮತ್ತು ನವಮಿನೇ ಸ್ಟಿಚ್ ಮಾಡಿರೋದು. ಇವಾಗ ತುಂಬಾ ಟ್ರೆಂಡಲ್ಲಿರುವಂಥದ್ದು ಎಂಬ್ರಾಯ್ಡ್ರಿ ವರ್ಕ್ ಮಾಡಿರೋ ಬ್ಲೌಸ್ಗಳನ್ನು ವೇರ್ ಮಾಡೋದು. ಸೊ ಹಾಗಾಗಿ ಒಂದಿಷ್ಟು ಬ್ಲೌಸ್ಗಳನ್ನು ಎಂಬ್ರಾಯ್ಡ್ರಿ ವರ್ಕ್ ಮಾಡಿಸಿ ಬ್ಲೌಸ್ನ ಸ್ಟಿಚಿಗೆ ಕೊಟ್ಟಿದ್ದೀವಿ. ಸೊ ಬ್ಲೌಸ್ ಎಲ್ಲ ಒನ್ಸ್ ರೆಡಿ ಆದಮೇಲೆ ನಾನು ಒಂದು ವ್ಲಾಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ, ಯಾವ್ಯಾವ ಡಿಸೈನ್ಸ್ಗಳನ್ನು ನಾವು ಸೆಲೆಕ್ಟ್ ಮಾಡಿ ಬ್ಲೌಸ್ಗಳಿಗೆ ಹಾಕ್ಸಿದ್ದೀವಿ ಅಂತ ಅಂದ್ಬಿಟ್ಟು. ಹಾಸ್ಪಿಟ್ಲಲ್ಲಿ ತುಂಬಾ ಸೈಲೆನ್ಸ್ ಇತ್ತು. ಸೊ ನನ್ನ ಮಗನ ವಾಯ್ಸ್ ತುಂಬ ಜೋರಾಗಿದ್ದರಿಂದ ಏಕೋ ಥರ ಕೇಳಿಸ್ತಾ ಇತ್ತು. ಪೇಷಂಟ್ಸ್ಗೆಲ್ಲ ತೊಂದರೆ ಆಗಬಾರ್ದು ಅಂತ ಅಂದ್ಬಿಟ್ಟು ಹಸ್ಬೆಂಡು ಆಚೆ ಕಡೆ ಬಂದು ನಿಂತ್ಕೊಂಡ್ರು. ಬಟ್ ಆದ್ರೂ ಅವನು ಕಿರ್ಚೋದು ಮಾತ್ರ ಬಿಡ್ತಾನೆ ಇರಲಿಲ್ಲ. ಆ್ಯಂಡ್ ನನ್ನ ಮಗನ ಬಗ್ಗೆ ಒಂದಿಷ್ಟು ಕ್ವೆಶನ್ಸ್ಗಳನ್ನ ಕೇಳಿದ್ರಿ. ಸೊ ಆದಷ್ಟು ಬೇಗ ಅವನಿಗೆ ನಾನು ಯಾವ್ಯಾವ ಮಂತಲ್ಲಿ ಫುಡ್ಗಳನ್ನ ಸ್ಟಾರ್ಟ್ ಮಾಡಿದ್ದೀನಿ, ಸೊ ಇವಾಗ ಸದ್ಯಕ್ಕೆ ಅವನಿಗೆ ಏನೆಲ್ಲ ಫುಡ್ ಕೊಡ್ತಾ ಇದ್ದೀನಿ ಅನ್ನೋದನ್ನು ಒಂದು ವ್ಲಾಗ್ ಮಾಡಿ ಆದಷ್ಟು ಬೇಗನೆ ಅಪ್ಲೋಡ್ ಮಾಡ್ತೀನಿ. ಚಿಕ್ಕ ಮಕ್ಕಳು ಯಾರ ಮನೇಲಿ ಇರ್ತಾರೋ ಸೊ ಪೇರೆಂಟ್ಸ್ಗೆಲ್ಲ ಒಂದು ಇಂಪಾರ್ಟೆಂಟ್ ವಿಷಯನ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಏನಪ್ಪ ಅದು ಅಂತ ಅಂದರೆ ಫೆಬ್ರವರಿ 24ರಿಂದ ಮಾರ್ಚ್ 3ನೇ ತಾರೀಕುವರೆಗೂ ಹೋಲಾಷ್ಟಕ ಇದೆ. ಸೊ ಈ 8 ದಿನಗಳ ಕಾಲ ಶುಭ ದಿನ ಅಂತಲೇ ಪರಿಗಣಿಸಲಾಗುತ್ತೆ. ಸೊ ಅದರದ್ದು ಪೌರಾಣಿಕ ಹಿನ್ನೆಲೆ ಕೂಡ ನಾವು ಇನ್ಸ್ಟಾದಲ್ಲಿ ಇವಾಗ ತುಂಬ ವೈರಲ್ ಆಗ್ತಿದೆ. ಸೊ ನೀವು ನೋಡಿರ್ಬೋದು ಇನ್ಸ್ಟಾಗ್ರಾಮಲ್ಲೆಲ್ಲ. ಸೊ ಚಿಕ್ಕ ಮಕ್ಕಳನ್ನ ತುಂಬಾ ಜೋಪಾನವಾಗಿ ನೋಡ್ಕೋಬೇಕು. ಸೊ ಬ್ಲ್ಯಾಕ್ ಮ್ಯಾಜಿಕ್ ಎಲ್ಲ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ರಾತ್ರಿ ಹೊತ್ತು ಎಲ್ಲೂ ಬಿಡೋದಕ್ಕೆ ಹೋಗಬೇಡಿ. ಹಾಗೆಯೇ ಮಕ್ಕಳು ಬಟ್ಟೆಗಳನ್ನು ರಾತ್ರಿ ಹೊತ್ತು ಕೂಡ ಆಚೆ ಕಡೆ ಬಿಡೋದಕ್ಕೆ ಹೋಗಬೇಡಿ. ಈ 8 ದಿನಗಳ ಕಾಲ ನಿಮ್ಮ ಮಕ್ಕಳನ್ನ ತುಂಬಾ ಹುಷಾರಾಗಿ ನೋಡ್ಕೋಬೇಕು. ನನ್ನ ಮಗಳು ಹೊಸ ಸೈಕಲ್ ಕೇಳಿದ್ಲು ಅಂತ ಅಂದ್ಬಿಟ್ಟು ಅವಳಿಗೆ ಒಂದು ಸೈಕಲ್ ತೆಕ್ಕೊಟ್ಟಿದ್ವಿ. ಆಲ್ಮೋಸ್ಟ್ ಒಂದು 15 ಡೇಸ್ ಆಗ್ತಾ ಬಂತು ಅವಳಿಗೆ ಸೈಕಲ್ ಕೊಡಿಸಿ. ಬಟ್ ನಾನು ವೀಡಿಯೋಸ್ ಎಲ್ಲ ಮಾಡಿರಲಿಲ್ಲ ಹೊಸ ಸೈಕಲ್ ತಗೊಂಡಿರೋದು. ಆ್ಯಂಡ್ ನಾವು ಇದನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಕ್ವಾಲಿಟಿ ಎಲ್ಲ ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಹುಡುಕಿ ನೋಡಿಕೊಂಡು ತೊಗೊಂಡು ಬಂದ್ವಿ. ಸೊ ಇವಾಗ ತುಂಬಾ ಬಿಸಿಲಿತ್ತಲ್ವ, ಹಾಗಾಗಿ ಅವಳಿಗೆ ಒಳಗಡೆನೇ ಆಟ ಆಡ್ಕೊ ಮಗಳೇ ಅಂತ ಹೇಳಿದೆ. ಸೊ ಹಾಗಾಗಿ ಮನೆ ಒಳಗಡೆನೇ ಆಟ ಆಡ್ತಾ ಇದ್ಲು. ಲಾಸ್ಟ್ ವ್ಲಾಗು ನನ್ನ ಮಗಳದು ಡೈಲಿ ರೂಟೀನ್ ವಿಡಿಯೋದಲ್ಲಿ ಹೇಳಿದ್ದೆ. ನನ್ನ ಮಗಳು ಇವಾಗ ಓದೋದು ಮತ್ತು ಬರೆಯೋದು ಕಲಿತಾ ಇದ್ದಾಳೆ ಅಂತ ಅಂದ್ಬಿಟ್ಟು. ಸೊ ಅವಳು ಯಾವ ರೀತಿ ಬರಿತಾಳೆ, ಯಾವ ರೀತಿ ಓದ್ತಾ ಇದ್ದಾಳೆ ಅನ್ನೋದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ. ಸೊ ಅದನ್ನು ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಯಾವ ರೀತಿ ಬರಿತಾಳೆ ಅಂತ ನೋಡಿ.
ಫಸ್ಟಿಗೆ ಈ ಥರ ಬುಕ್ಕನ್ನು ಅವಳಿಗೆ ತಂದುಕೊಟ್ಟಿದ್ದೀನಿ. ಇದರಲ್ಲಿ ನಾವು ಫಸ್ಟಿಗೆ ಒಂದು ಲೈನು ABCDನ ಹಾಕ್ಕೊಡ್ತೀವಿ ಆ್ಯಂಡ್ ಕೆಳಗಡೆ ಒಂದು ಲೈನ್ ಬಿಟ್ಟು ಒಂದು ಲೈನಲ್ಲಿ ಬರೆಯೋದಕ್ಕೆ ಅವಳಿಗೆ ಹೇಳ್ತೀವಿ. ಸೊ ಇವಾಗ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ABCDನ ನಾನು ಹಾಕ್ಕೊಟ್ಟಿದ್ದೀನಿ ಆ್ಯಂಡ್ ಕೆಳಗಡೆ ಲೈನಲ್ಲಿ ಅವಳಿಗೆ ಬರೆಯೋದಕ್ಕೆ ಅಂತ ಅಂದ್ಬಿಟ್ಟು ಸೊ ಒಂದೊಂದು ಡಾಟನ್ನು ಹಾಕ್ಕೊಡ್ತೀನಿ. ಸೊ ಆ ಲೈನಲ್ಲಿ ಅವಳು ಬರೀತಾಳೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ನೀವು. ನನ್ನ ಮಗಳು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ನನ್ನ ಮಗ ಅವಳಿಗೆ ಬರೆಯೋದಕ್ಕೇ ಬಿಡಲ್ಲ. ಪೆನ್ಸಿಲು, ಎರೇಸರು, ಬುಕ್ಕು ಎಲ್ಲ ಕಿತ್ಕೋತಾ ಇರ್ತಾನೆ, ಅವ್ನು ಕೂದಲು ಎಳಿತಾ ಇರ್ತಾನೆ. ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಕಾಟ ಕೊಡ್ತಾ ಇದ್ದಾನೆ ಅಂತ ಅಂದ್ಬಿಟ್ಟು ಅವಳಿಗೆ ಬರೆಯೋಕ್ಕೇ ಬಿಡ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ನನ್ನ ಮಗಳು ಅವನಿಗೇನಾದರೂ ಒಂದು ಹೊಸದ ಆಟ ಸಾಮಾನು ತಂದುಕೊಟ್ರೆ ಅಥವಾ ಅವಳು ಚಿಕ್ಕವಳಿದ್ದಾಗ ಆಟ ಸಾಮಾನುಗಳು ಕೆಲವೊಂದು ಇದೆ ಇನ್ನೂ ಕೂಡ ಹಾಗೆ ಎತ್ತಿಟ್ಟಿದ್ದೀನಿ. ಅವಳು ಜಾಸ್ತಿ ಆಟ ಆಡ್ತಾ ಇರಲಿಲ್ಲ. ಸೊ ನಾನು ಸುಮಾರು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನನ್ನ ಮಗಳು ಯಾವ ಆಟ ಸಾಮಾನು ಜೊತೆ ಎಲ್ಲ ಆಟ ಆಡಲ್ಲ ಅಂತಂದ್ಬಿಟ್ಟು. ಸೊ ಕೆಲವೊಂದು ಹಳೆಯ ಆಟ ಸಾಮಾನುಗಳು ಅವಳದು ಅವನಿಗೆ ಆಟ ಆಡೋದಕ್ಕೆ ಅಂತ ಕೊಟ್ಟರೆ ಅದನ್ನು ಕಿತ್ಕೋತಾ ಇರ್ತಾಳೆ. ಸೊ ಇವಾಗೆಲ್ಲ ಉಲ್ಟಾ ಆಗಿಬಿಟ್ಟಿದೆ. ಇವಳೇನಾದರೂ ಆಟ ಆಡ್ತಾ ಇದ್ದರೆ ನನ್ನ ಮಗ ಬಂದುಬಿಟ್ಟು ಆಟ ಸಾಮಾನೆಲ್ಲ ಕಿತ್ಕೊತಾನೆ. ಪ್ರತಿಯೊಂದು ಆಲ್ಫಾಬೆಟ್ಸ್ ಬರಿಬೇಕಾದ್ರೂ ಆ ಆಲ್ಫಾಬೆಟ್ಸ್ದು ಫ್ರೂಟು ಅಥವಾ ಇನ್ನೇನೋ ಬಂದ್ರೂ ಅದನ್ನು ಹೇಳ್ತಾ ಇರ್ತಾಳೆ. ಸೊ A ಫಾರ್ ಆ್ಯಪಲ್, B ಫಾರ್ ಬಾಲ್ ಅಂತ ಅಂದ್ಬಿಟ್ಟು. ಸೊ ಇವಾಗ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು A ಬರಿತಾ ಇದ್ದಾಳೆ ಅವಳು. A ಇಂದ H ವರೆಗೂ ನೋಡದೆ ಬರಿತಾಳೆ. ಅಂದರೆ ಅವಳು ಯಾವುದೇ ರೀತಿ ಎಲ್ಲೂ ಏನು ನೋಡ್ದೇ H ವರೆಗೂ ಬರಿತಾಳೆ. A ಫಾರ್ ಆ್ಯಪಲ್ L ವರೆಗೂ ಹೇಳ್ತಾಳೆ. L ಫಾರ್ ಲಯನ್ ಅಲ್ಲಿವರೆಗೂ ಹೇಳ್ತಾಳೆ. ಸೊ M ಫಾರ್ ಮಂಕಿ, N ಫಾರ್ ನೋಸ್, O ಫಾರ್ ಆರೆಂಜ್. ಸೊ ಈ 3 ಲೈನನ್ನು ಮಿಸ್ ಮಾಡ್ತಾಳೆ. ಸೊ ಅದಾದಮೇಲೆ ಡೈರೆಕ್ಟಾಗಿ P ಫಾರ್ ಪ್ಯಾರೆಟ್ ಅಂತ ಹೇಳ್ತಾಳೆ. ಸೊ ನಾವು ನೆನ್ಪು ಮಾಡಿಕೊಟ್ರೆ ಮತ್ತು ಆ ಒಂದು ಲೈನಿಂದ ಫಾರ್ ಎಕ್ಸಾಂಪಲ್ ನಾವು M ಫಾರ್ ಮಂಕಿ ಅಂತ ಹೇಳಿಕೊಟ್ರೆ N ಫಾರ್ ನೋಸ್ ನೆಕ್ಸ್ಟ್ ಅವಳೇನೆ ಹೇಳ್ತಾಳೆ. ಸೊ ಈ ರೀತಿ ಕೆಲವೊಂದು ವರ್ಡ್ಗಳನ್ನ ಮಿಸ್ ಮಾಡ್ತಾಳೆ. ಆಲ್ಫಾಬೆಟ್ಸ್ಗಳಲ್ಲಿ ಅವಳಿಗೆ 3 ಅಕ್ಷರಗಳನ್ನು ಬರೆಯೋದಕ್ಕೆ ಬರೋದಿಲ್ಲ, MNW. ಸೊ ಈ 3 ಅಕ್ಷರಗಳು ಸಿಮಿಲರ್ ಆಗಿದೆ. ಸೊ ಹಾಗಾಗಿ ಅವಳಿಗೆ ಬರೆಯೋದಕ್ಕೆ ಬರ್ತಾ ಇಲ್ಲ. ಒನ್ಸು ಬರೆದ ಆದಮೇಲೆ ನಾನು ಅವಳು ಯಾವ ರೀತಿ ಬರಿತಾಳೆ ಅಂತ ಶೋ ಮಾಡ್ತೀನಿ ಒಂದು ವಿಡಿಯೋದಲ್ಲಿ. ಆ್ಯಂಡ್ ಇವಾಗ ಸದ್ಯಕ್ಕೆ ಅವಳಿಗೆ A ಇಂದ ನಾನು J ವರೆಗೂ ಹಾಕ್ಕೊಟ್ಟಿದ್ದೆ. ಸೊ ಎಲ್ಲ ಅಕ್ಷರಗಳನ್ನು ಬರೆದಿದ್ದಾಳೆ. ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ಹಾಗೆಯೇ ಇವಾಗ ಅವಳಿಗೆ ನಂಬರ್ಸ್ನ ಹಾಕ್ಕೊಡ್ತಾ ಇದ್ದೀನಿ 1 2 3 4. ಸೊ 1 2 3ನ ಅವಳು 20ವರೆಗೂ ಹೇಳ್ತಾಳೆ, ಬಟ್ 10ವರೆಗೂ ಬರೀತಾಳೆ. ಇದರಲ್ಲಿ ಅವಳಿಗೆ 5 ಮತ್ತು 8 ಬರೆಯೋದಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಅದನ್ನು ಇವಾಗ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ಅವಳು ಇವಾಗ ಈ ಒಂದು ವಿಡಿಯೋದಲ್ಲಿ ಏನೆಲ್ಲ ಬರೆದಿದ್ದಾಳೆ ಸೊ ಅದನ್ನೆಲ್ಲ ನಾನು ನೀಟಾಗಿ ಬರೆಸ್ತಾ ಇದ್ದೀನಿ. ಸೊ ಇವಾಗಲೇ ಅವರಿಗೆ ನೀಟ್ನೆಸ್ನ ಹೇಳ್ಕೊಡ್ಬೇಕು, ಇಲ್ಲಾಂದರೆ ಹೆಂಗೆ ಬೇಕೋ ಹಂಗೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಹಾಗಾಗಿ ಕರೆಕ್ಟಾಗಿದ್ದರೆ ಮಾತ್ರ ಓಕೆ ಅಂತ ಹೇಳ್ತೀನಿ. ಆ್ಯಂಡ್ ಅವಳು ಅಷ್ಟೇ, ಅವಳಿಗೆ ಅದು ಕರೆಕ್ಟ್ ಅನಿಸಿದರೆ ಮಾತ್ರ ಮಮ್ಮಿ ನೋಡು ಕರೆಕ್ಟಾಗಿದೆಯಾ ಅಂತ ಕೇಳ್ತಾಳೆ ನನಗೆ. ಅದು ಕರೆಕ್ಟಾಗಿಲ್ಲ ಅಂತ ಅವಳಿಗೆ ಅನಿಸಿದ್ರೆ ಸೊ ಅವಳಾಗೆ ಅದನ್ನು ನನಗೆ ಹೇಳ್ದೇ ಎರೇಸ್ ಮಾಡ್ತಾಳೆ. ಆ್ಯಂಡ್ ನಾನು ಅಷ್ಟೇ ಕರೆಕ್ಟಾಗಿಲ್ಲ ಅಂತ ಅಂದರೆ ಎರೇಸ್ ಮಾಡೋ ಮಗಳೇ ಚೆನ್ನಾಗಿಲ್ಲ ಅಂತ ಹೇಳಿಬಿಡ್ತೀನಿ ಅವಳಿಗೆ. ಆ್ಯಂಡ್ ಅವಳಿಗೆ ಇಂಗ್ಲೀಷ್ ಅಷ್ಟೇ ಅಲ್ಲದೆ ಕನ್ನಡ ಕೂಡ ನಾವು ಹೇಳ್ಕೊಡ್ತೀವಿ. ರಸ, ಆನೆ, ಇಲೆ. ಬಟ್ ಅದಿನ್ನೂ ಅವಳಿಗೆ ಬರೆಯೋದಕ್ಕೆ ಬರ್ತಾ ಇಲ್ಲ. ಸೊ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ಅವಳು ಒನ್ಸು ಬರೆದಾದ್ಮೇಲೆ ನಾನು ಒಂದು ವ್ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ, ಮತ್ತೊಂದು ವ್ಲಾಗ್ ಮಾಡ್ತೀನಿ ಅದ್ರ ಬಗ್ಗೆನೇ. ಸೊ ಅವಳಿಗೆ ಏನೇನೆಲ್ಲ ಹೇಳ್ಕೊಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಸ್ಕೂಲಲ್ಲಿ 4 ರೈಮ್ಸ್ನ ಹೇಳ್ಕೊಟ್ಟಿದ್ದಾರೆ. ಸೊ 4 ರೈಮ್ಸ್ನೂ ಹೇಳ್ತಾಳೆ. ಆ್ಯಂಡ್ ಜೊತೆಗೆ ಜನವರಿ, ಫೆಬ್ರವರಿ ಹೇಳ್ತಾಳೆ, ಸಂಡೇ, ಮಂಡೇ ಹೇಳ್ತಾಳೆ. ಸೊ ಆ ಹೇಳಿರೋ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳು ಕೂಡ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. Like a diamond in the sky. Johnny, Johnny, yes, Papa. Eating sugar, no, Papa. Telling man, no, Papa. Open the mouth, ha, ha, ha. Mummy, Mummy, Bameta, Hagi, Kadu, Alota, Gata, Gata, Kudeve. Salve, Chatapat, January, February, March, April, May, June, July, August, September, October, November, December. Sunday, Monday, Tuesday, Wednesday, Thursday, Friday,
ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೊದಲೆಲ್ಲ ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಇವಾಗ ನನ್ನ ಮಗ ವೀಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ. ಓಕೆ, ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು ಆಲ್, ಬಾಯ್.